ಯೋಚನೆ ಮಾಡೋಣ. ಬಟ್ ಜೋರು ಹಿಡಿದ ತಮ್ಮ ಮಂದಿದು ಗುಪ್ತ ಭೇಟಿಯಾಗಿ ಚರ್ಚೆ ಮಾಡಿಕೊಂಡ ಈ ಸಲ ಮ್ಯಾಕ್ಸಿಮಮ್ ತಮ್ಮ ಕಡೆ ಜನರನ್ನು ಈ ಕ್ಯಾಬಿನೆಟ್ ಬರ್ತಲ್ಲಿ ಸೇರಿಸಿ ಮುಂಬರುವ ಚುನಾವಣೆಯಲ್ಲಿ ತಮ್ಮದನ್ನು ಸ್ಥಾನ ಗಟ್ಟಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಮಾತ್ರ ನಿಶ್ಚಿತ. ಆ ದಿಸೆಯಲ್ಲೇ ಏನೇನು ಆಗ್ಬೋದು ಎಂತ ಆಗ್ಬೋದು. ಯಾಕಂದರೆ ಸತೀಶ್ ಅವ್ರಿಗೂ ಈಗ 2028ರಲ್ಲೇ ಅವ್ರಿಗೂ ಕನ್ಫರ್ಮ್ ಅದ ಸಿದ್ದರಾಮಯ್ಯರಂತೆ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು. ಅದಕ್ಕೆ ಏನಪ್ಪ ಅಂದ್ರೆ ತಾವು ಈಗಾಗಲೇ ನಾವು ಪ್ರತಿಸ್ಪರ್ಧಿ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕೆ ನಮ್ಮ ಪರಮೇಶ್ವರಪ್ಪನವ್ರು ಏನು ಮಾಡ್ತಾರೆ ನೋಡಬೇಕು. ಜಿ ಪರಮೇಶ್ವರ್ ಅವರು ಸಹಿತ ನಮ್ಮ ದಾಳವನ್ನು ದಲಿತ ದಾಳವನ್ನು ಇಟ್ಟಿದ್ದಾರೆ. ಮತ್ತು ಸತೀಶ್ ಅವ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ, ಅವ್ರು ಅದನ್ನೆಲ್ಲ ಆ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ DKC ವರ್ಸಸ್ ಸತೀಶ್, DKC ವರ್ಸಸ್ ಪರಮೇಶ್ವರ ಇವರ ಮಧ್ಯದಲ್ಲಿ CM ಸಲುವಾಗಿ 2028ರಲ್ಲೇ ನಡೆಯುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಬಟ್ ಮೊದಲು ಇರೋದೇನಪ್ಪ ಅಂದ್ರೆ ಈ DKC ಮುಂದಿರುವಂಥ ಸವಾಲ ಆಸಾಮದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇನ್ನೂ ಹೆಚ್ಚು ಬಲ ಬರ್ತದೆ ಅವ್ರಿಗೆ, ಇನ್ನೂ ಅಷ್ಟ ಸತ್ಯದ. ಬಿದ್ದರೂ ಏನು ಫರಕ್ ಬೀಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಬೇರೆ ರಾಜ್ಯಪಾಲಿತ್ತು, BJP ಪ್ರಭಾವ ಇತ್ತು ಅಂತ ಹೇಳಿ ತಪ್ಪಿಸ್ಕೋಬೋದು. ಬಟ್ ಹೈಕಮಾಂಡ್ ಮಾತ್ರ DKC ಅವ್ರ ಮೇಲೆ ಒಲವು ಇಟ್ಟಿದ್ದೇನು ಸುಳ್ಳಲ್ಲ. ಮೋಸ್ಟ್ಲಿ 2028ಕ್ಕೆ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ರೆ DKC ಅವ್ರಿಗೆ ಮ್ಯಾಕ್ಸಿಮಮ್ ಅವಕಾಶಗಳಿದ್ದಾವೆ. ಅದೇ ಕಾರಣಕ್ಕೆ ಹಂಗಂತ ತಿಳ್ಕೊಂಡು ಅವರು ಫೈನಲ್ ಅಂತಲ್ಲ. ಯಾಕೆ ಆವತ್ತಿನ ಸ್ಥಿತಿ ಏನು ಬರ್ತದೋ ಗೊತ್ತಿಲ್ಲ. ಯಾಕಂದ್ರೆ JDS ಪ್ರಯತ್ನ ಜೋರು ನಡೆಸದ. ಮತ್ತು ಅವರು 34 ದಿನ ತಂದರು ಮಾಡಿದರು. ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋದು ಬಂದರೆ ಯಾರು ಏನಾಗ್ತಾರೋ ಗೊತ್ತಿರೋದು. ಯಾಕಂದರೆ ಈಗ 14 ನಾನು GCB ಮಾಡಿದ್ದೀನಿ, ನಮ್ಮ ಮುಖ್ಯಮಂತ್ರಿ ಆಗ್ತಾನಂತಾರೆ, ನಮ್ಮ ಕುಮಾರಸ್ವಾಮಿಗಳು ಆಗ್ತಾನಂತಾರೆ, ಇದು ಸತೀಶ್ ಅವರು ನಾವು ಕಾಂಪಿಟೇಟರ್ ಅಂತ ಹೇಳ್ತಾರೆ, DKC ಅವರು ಅದಾರ. ಇವ್ರಿಗೆ ಯಾರು ಆಗ್ಬೋದು. ಮತ್ತು ಇದು ನಡಕ ಬ್ಲ್ಯಾಕ್ ಹಾರ್ಸ್ ನಮ್ಮ ವಿಜಯೇಂದ್ರ ಅವ್ರು ನಾಳೆ BJP ಒಮ್ಮೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಆಯ್ತಂದ್ರೆ ಅವ್ರು ಯಾಕೆ ಆಗಬಾರ್ದು ಅನ್ನುವಂಥ ಮಾತುಗಳಿದಾವೆ. ಇನ್ನೂ ಎಲ್ಲ ನೋಡೋಣ ಅಂತ ಹೇಳ್ತಾ. ಆದರೆ ನಮ್ಮ ಸತೀಶ್ ಅವರು DKC ಅವರು ತಮ್ಮ ಬಲವನ್ನು ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಈ ಕ್ಯಾಬಿನೆಟ್ದಲ್ಲಿ ತಮ್ಮ ಮಂದಿ ಸೇರಿಸುವಂಥ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋ ಮಾತು ಹೇಳ್ತಾ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ದೇಶ ತರಾಮಿದು ಸತ್ಯದ ಕೈಗಂಡಿ ವಂದನೆಗಳು.